ದಯವಿಟ್ಟು ತೆಗೀರಿ. ಇಲ್ಲ ನೀವು ಎಲ್ಲರೂ ಹೊರಗಡೆ ಹೋಗಿ. ಇಲ್ಲ ನೀವು ತೆಗೀರಿ. ಇಲ್ಲ ನಾನೇ ಹೊರಗಡೆ ಹೋಗ್ತೀನಿ. ತೆಗೀರಿ ಫಸ್ಟ್. ಇಲ್ಲ ನಾನೇ ಪರಿಸ್ಥಿತಿ ಫೋನ್ ಮಾಡ್ತೀನಿ. ವಿಡಿಯೋ ಮಾಡ್ತಿದ್ರೆ ದಯವಿಟ್ಟು ತೆಗೀರಿ. ವಿಡಿಯೋ ಮಾಡ್ತಿದ್ರೆ ದಯವಿಟ್ಟು ತೆಗೀರಿ. ಇಲ್ಲ ನೀವು ಎಲ್ಲರೂ ಹೊರಗಡೆ ಹೋಗಿ. ನಿಮ್ಗೆ ಹೇಳ್ತಾ ಇರೋದು ವಿಡಿಯೋ ದಯವಿಟ್ಟು ತೆಗೀರಿ. ಯಾಕೆ ವಿಡಿಯೋ ಮಾಡಬೇಕು? ಏನ್ ವಿಡಿಯೋ ಮಾಡೋಂಥದ್ದು ಏನಿದೆ ಇಲ್ಲಿ? ನೀವು ಮಾಡ್ತಾ ಇರ್ತಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋಂಥದ್ದು ಏನಿದೆ? ಏನಿದೆ ವಿಡಿಯೋ ಮಾಡೋಂಥದ್ದು? ಇಲ್ಲ ನೀವು ತೆಗೀರಿ. ಇಲ್ಲ ನಾನೇ ಹೊರಗಡೆ ಹೋಗ್ತೀನಿ. ತೆಗೀರಿ ಫಸ್ಟ್. ಅಲ್ಲ ಏನು ಇದೆಲ್ಲ ನಮ್ಗೆ ಏನಾದ್ರು ಸಮಸ್ಯೆ ಆಗ್ಬಾರ್ದು ನಿಮ್ಮಿಂದ. ಮಾಡಿ ಅದೇ ತಲೆ ಕೆಡಿಸ್ಕೊಳ್ಳಲ್ಲ. ವಿಡಿಯೋ ಮಾಡಬಾರ್ದು ಅಂತ ಏನಾದ್ರು ಕಾನೂನು ಇದ್ರೆ ವಿಡಿಯೋ ಮಾಡೋದಕ್ಕೆ ಒಂದ್ ನಿಮಿಷ ಕಳ್ತನ ಮಾಡ್ತಾ ಇದೀವಿ. ಏನ್ ವಿಡಿಯೋ ಮಾಡೋದು ಅಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಯಾಕೆ ವಿಡಿಯೋ ಮಾಡೋದೇನಿದೆ? ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಆರಾಮಾಗಿದೆ. ಒಂದ್ ಸೆಕೆಂಡ್ ಕೇಳಿ ಸರ್, ಆರಾಮಾಗಿದೆ. ಈಗ ಕಾನೂನಲ್ಲಿ ಏನಾದ್ರು ವಿಡಿಯೋ ಮಾಡಬಾರ್ದು ಅಂತ ಇದ್ರೆ ದಯವಿಟ್ಟು ತಿಳಿಸಿ, ನಾವು ವಿಡಿಯೋ ಮಾಡಲ್ಲ. ಆಮೇಲೆ ಯಾಕೆ ಮಾಡಬೇಕು ಅಂದ್ರೆ ಕೊಡಿ ಇವೇ ಕೇಳಿ ಸರ್. ನಾವ್ ಇಲ್ಲೇನಾದ್ರು ಉಮೇಶ್ ಅವ್ರ ಮನೆ ಏನಾದ್ರು ತಂದಿದೀವಾ? ಒಂದ್ ಸೆಕೆಂಡ್ ಕೇಳಿ ಸರ್. ಉಮೇಶ್ ಮನೆ ತಂದಿದೀವಾ? ಆರ್ತಿ ಅವ್ರ ಮನೆ ತಂದಿದೀವಾ? ನನ್ನ ಮನೆ ತಂದಿದ್ದೀನಾ? ಸಾರ್ವಜನಿಕರು ಸಮಸ್ಯೆ ತಂದಿದೀವಿ. ಸಮಸ್ಯೆನ ಪತ್ರ ಫೆಬ್ರವರಿ ಇದಕ್ಕೆ ಕಳ್ಸಿದ್ವಲ್ಲ, ಒಂದು ಬುಡಾರಿಗೆ ಒಂದು ಸೆಕ್ರೆಟರಿ ಕಳ್ಸಿದ್ವಲ್ಲ, ಬಿಲ್ ಕಲೆಕ್ಟರ್ದು, ಅದನ್ನ ಲೆಟರ್ ತಗೊಂಡ್ಬಂದಿದ್ವಿ. ಅವ್ರು ಪತ್ರ ತಗೊಂಡ್ಬಂದಿದ್ವಿ. ಈಗ ನಾವೇನಾದ್ರು ನಮ್ಮ ಪರ್ಸನಲ್ ವೈಯಕ್ತಿಕವಾಗಿ ಸಮಸ್ಯೆ ಕೇಳ್ಕೊಳ್ಳಿ ಸರ್. ಒಂದ್ ನಿಮಿಷ ಕೇಳಿ ಸರ್. ನಾನು ಹೇಳಿದ್ಮೇಲೆ ಬೇಡಿ ಸರ್. ನೀವಷ್ಟೆಲ್ಲ ಎಗ್ರಾಡೋದ್ರಿ ಕೂತಿದ್ವಿ. ಯಾಕೆ ಗೊತ್ತಾ? ಕಾನೂನಲ್ಲಿ ಏನಾದ್ರು ವಿಡಿಯೋ ಮಾಡಬಾರ್ದು ಅನ್ನೋದಕ್ಕಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ಈಗಲೇ ಕ್ಷಣನೇ ನಾನು ಆಫ್ ಮಾಡ್ತೀನಿ. ಆಯ್ತಾ? ಖಂಡಿತವಾಗ್ಲೂ ಮಾಡಬೇಕು. ಯಾಕೆಂದ್ರೆ ಇದು ಸಾರ್ವಜನಿಕರ ಕಚೇರಿ. ಅನ್ಯಾಯಗಳು, ಭ್ರಷ್ಟಾಚಾರಗಳು ಹೇಳ್ತೀನಿ. ಈಗ ನೀವು ಅಷ್ಟು ಕೂಗಾಡ್ತಾ ಇದ್ದೀರಾ, ಈಗ ಅಷ್ಟು ಕೂಗಾಡ್ತಾ ಇದ್ದೀರಾ. ನಾವು ನಿಮ್ಮ ಹತ್ರ ಬೇರೆ ರೀತಿಯಾಗಿ ನಡ್ಕೊಂಡ್ವಿ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ಅವ್ನಿಗೆ ಹೇಳ್ತೀನಿ ಕಡೆ ನಮ್ಗೆ ಅದು ದಾಖಲೆ. ಈಗ ಲೋಕಾಯುಕ್ತಾಗೋ ಇನ್ನೊಂದಕ್ಕೂ ಹೋದಾಗ ಏನ್ರಿ ಈ ತರ ನಿಮ್ಮ ದೂರ ಬಂದಿದೆ ಅಂದ್ರೆ ನಾವು ಸಾಕ್ಷಿ ಕೊಡ್ಬೇಕಲ್ಲ. ಆ ಸಾಕ್ಷಿನ ಸಂಗ್ರಹಿಸ್ತಾ ಇದೀವಿ. ನೀವು ಹೇಳ್ತಾರೋ ಪ್ರಕಾರ ನಾವು ಭ್ರಷ್ಟಾಚಾರ ಮಾಡ್ತಾ ಇದೀವಿ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಅದನ್ನ ನಡೆದ್ರೆ ಇನ್ನೇನಾಗುತ್ತೆ? ಈಗ ಒಂದಿದೆ, ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಐಡಿ ಕಾರ್ಡ್ ಧರಿಸಿರ್ಬೇಕು. ಐಡಿ ಕಾರ್ಡ್ ಹಾಕಿಲ್ಲ, ನೀವು ಹಾಕಿಲ್ಲ. ಅದಕ್ಕೋಸ್ಕರನೇ ಈಗ ನಾವು ಯಾರ ಹತ್ರ ವ್ಯವಹರಿಸ್ತಾ ಇದೀವಿ ನಮ್ಗೆ ಗೊತ್ತಾಗ್ಬೇಕು. ಅದು ನನಗೆ ಗೊತ್ತಾಗ್ಲಿಲ್ಲ. ಈ ರೀತಿಯಾಗಿ ಸಮಸ್ಯೆಗಳಾದ್ರೆ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಸಾರ್ವಜನಿಕ ಅಧಿಕಾರಿ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದ್ದೀರಾ? ನಮಗೆ ದಬ್ಬಾಳಿಕೆ ಮಾಡಿದ್ರು, ನಮಗೆ ದೌರ್ಜನ್ಯ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಾಗ ನಾನು ಅದು ದಾಖಲೆ. ನಾವು ಅಧಿಕಾರಿಗಳನ್ನ ಕೇವಲ ಪ್ರಶ್ನೆ ಮಾಡ್ತಾ ಇದೀವಿ. ಸಾರ್ವಜನಿಕರು ಸಂಬಳದಲ್ಲಿರುವಂತವ್ರು ಸಾರ್ವಜನಿಕರು ಸೇವೆ ಮಾಡೋದಕ್ಕೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ನೇಮಕ ಮಾಡಿರುವಂತಹ ಸರ್ಕಾರಿ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಆ ಪ್ರಶ್ನೆ ಮಾಡಬೇಕಾದಾಗ ನಮ್ಮನ್ನೇನಾದ್ರು ನಾವೇನೆ ಒಂದ್ ರೀತಿಯಾಗಿ ನಿಮ್ಮ ಹತ್ರ ದಬ್ಬಾಳಿಕೆ ಮಾಡಿದ್ವಿ, ಬೇರೆ ಪದ ಬಳಸಿದ್ರೆ ನಮ್ಮ ಎಚ್ಚರಿಕೆಯಲ್ಲೂ ನಾವ್ ಇರ್ಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ಅರ್ಥ ಆಯ್ತಾ? ನೀವು ಅದಕ್ಕೆ ಗಾಬರಿ ಆಗಬಾರ್ದು, ಎಕ್ಸೈಟ್ ಆಗಬಾರ್ದು. ಅಷ್ಟೊಂದು ಎಕ್ಸೈಟ್ ಹೋಗ್ಬಿಡ್ತೀವಿ ಅಂದ್ರೆ ಅರ್ಥ ಇದೆಯಾ? ಉಮೇಶ್ ಅವರೇ ದಯವಿಟ್ಟು ಸುಮ್ಮನೆ ಮಾತಾಡ್ತಾ ಇದೀವಲ್ವಾ, ಸುಮ್ಮನೆ ಗಾಬರಿ ಆಗೋದು ಏನಿಲ್ಲ. ಹೌದು, ಅದು ಸರಿ ಅನ್ಸೋದಿಲ್ಲ. ಯಾಕೆ ತಪ್ಪಿದ್ರೆ ಸರಿ ಅನ್ಸಲ್ಲ ಸರ್. ಮಾತಾಡಿ. ಈಗ ಇಲ್ಲಿ ಕೇಳಿದ್ರೆ ತಪ್ಪಿದ್ರೆ ಸರಿ ಅನ್ಸಲ್ಲ. ತಪ್ಪಿದ್ರೆ ಯಾಕೆ ಸರಿ ಅನ್ಸುತ್ತೆ ನಿಮ್ಗೆ? ತಪ್ಪಿಲ್ಲ ತಾನೆ. ನಾವು ಕೇಳಿರುವಂತದ್ದು ಇದು ಫೆಬ್ರವರಿ ಆಗಿರೋದು, ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಈಗ ಆಯ್ತು, ಇವಾಗ ಅಲ್ಲೇನಾಗುತ್ತೆ ನೋಡ್ತಾ ಇರ್ತಾರಲ್ಲ ಜನ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಪ್ರಶಾಂತ್ ಅವರು, ಈಗ ನಾವು KRS ಅವ್ರು ಕೆಳಗೆ ಬಂದಿದೀವಿ ಪ್ರಶಾಂತ್ ಅವ್ರ ಹತ್ರ ಯಾವ್ದೋ ಒಂದು ವಿಚಾರವಾಗಿ. ಇಲ್ಲಿ ನೀವ್ ಹೇಳ್ತಾ ಇದ್ರಿ, ಸರಿ ಮಾಡಿದೀರಾ. ಜನ ನೋಡೋರು ಏನ್ ಹೇಳ್ತಾರೆ? ಪ್ರಶಾಂತ್ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳೋದು. ಆಯ್ತಾ? ಆ ತರದ್ ಇರುತ್ತೆ, ಇಲ್ಲಿ ಲೈವ್ ನಡೆಯುತ್ತೆ. ಯಾಕಂದ್ರೆ ಜನಕ್ಕೂ ಗೊತ್ತಾಗಬೇಕಲ್ಲ ಸ್ವಾಮಿ, ಏನಾಗ್ತಾ ಇದೆ, ವ್ಯವಸ್ಥೆ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ತುಂಬಿ ತುಡುಕ್ತಾ ಇದೀವಿ. ನಿಮ್ ಕಚೇರಿ ಇಲ್ಲದೆ ಇರ್ಬೋದು. ಹೌದು, ಹೌದು. ಇವಾಗ ಕೆಲ್ಸಗಳೇ ಆಗ್ತಾ ಇಲ್ವಲ್ಲ. ಎಲ್ಲರೂ ಭ್ರಷ್ಟರು ಇರೋದಿಲ್ಲ. ಸುಮ್ಮನೆ ನೀವು ಅದನ್ನ ಜನರಲೈಸ್ ಮಾಡಬೇಡಿ. 90% ಇದ್ದಾರೆ, 90% ಇದ್ದಾರೆ. 90% ನಾನು ಒಪ್ಪೋದಿಲ್ಲ. ಅಂದ್ರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಯಾವ ಕಾಲದಲ್ಲಿ ಮಾಡ್ತಾ ಇದೀವಿ ಅನ್ನೋದು ಇಷ್ಟೇ. ಆಯ್ತಾ? ಹೈಕೋರ್ಟ್ಗಳ ಆದೇಶ ಇದೆ, ಮಾಡಬಾರ್ದು ಅಂತ ಎಲ್ಲೂ ಇಲ್ಲ.
ಆರಾಮಾಗಿರಿ. ಇವಾಗ ಇದ್ರ ಮೇಲೆ ಕ್ರಮಗಳಾಗಿದೆ ಅಂತ ನಮ್ಗೆ ಹೇಳಿ. ಕಳಿಸಿದ್ದೀವಿ ನಾವು, ಸರಿ. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ತರಿಸ್ತಾರೆ. ತರಿಸಿ ಇದಕ್ಕಾಯ್ತಾ ಮೂರು ಬೇರೆ ನೆಕ್ಸ್ಟ್ ಏನಿದೆ ಹೇಳಿ. ನೀವು ಈಗ ಪೇಪರ್ ಅಲ್ಲಿ ಏನಿದೆ ಅದನ್ನ ಕೊಡಿ. ಅವ್ರು ಮಾಡಿದೀವಿ ಅನ್ನೋದು ತರಲಿಲ್ಲ. ತರಲಿಲ್ಲ. ಒಂದು ನಾನು ಇನ್ನೊಂದು ವಿಚಾರ ಇದೆ. ವಿಚಾರ ಮೀಯರ್ ಗ್ರಾಮ ಪಂಚಾಯತಿಯಲ್ಲಿ ನಾಗರಾಜ್ ಮತ್ತೆ ಇಂದಿನ PDO ಅವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ದಾರೆ ಅಂತ ಇಂದಿನ ಇಒ ಅವರು ರಿಪೋರ್ಟ್ ಮಾಡಿದ್ದಾರೆ. ಯಾವಾಗ ಅದು 2024ರಲ್ಲಿ ಅದೇ ಕಂಪ್ಲೇಂಟ್ಗೆ ನೀವು ಅವ್ರು ತಪ್ಪು ಮಾಡಲಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದೀರಿ. ಯಾವ ವಿಚಾರವಾಗಿ? ಮೇಯರ್ ಗ್ರಾಮ ಪಂಚಾಯತ್ ಬಗ್ಗೆ ಅದು ಕೈಗಾರಿಕೆದು ಅದು ನಾನು ಹೇಳ್ತೀನಿ. ಕೈಗಾರಿಕೆದು ಫಸ್ಟ್ ಆದಾಗ ಏನಾಗಿತ್ತು ಅಂದ್ರೆ ಅವರದ್ದು ತಪ್ಪು ಪಂಚಾಯತ್ ಇದಲ್ಲ, ಅವರು KIDL ಅವರು ಇದನ್ನ ಮಾಡ್ಕೋಬೇಕಿತ್ತು. ಅವರು ಅದು ತಹಸೀಲ್ದಾರ್ ಇಂದ ಒಂದೇ ನಿಮಿಷ ಹೇಳಿಬಿಡ್ತೀವಿ. ರೆವಿನ್ಯೂ ಇಲಾಖೆಯಿಂದ ಅದನ್ನ ಅವರು ಖಾತೆ ಚೇಂಜ್ ಮಾಡ್ಕೋಬೇಕಿತ್ತು. ಅವರು ತಪ್ಪು ಮಾಡೋದು ಆಗಿರಲಿಲ್ಲ. ಅದಾದ್ಮೇಲೆ ಮಾಡ್ಕೊಂಡಿದ್ದಾರೆ. ಬಟ್ ಅದು ಗೌರ್ಮೆಂಟ್ಗೆ ಆಗಿರುವಂಥದ್ದು. ಅದನ್ನ ಆಮೇಲೆ ಕೂಡ ಎನ್ಕ್ವೈರಿ ಆಗಿದೆ. CS ಅವರಿಗೂ ಕೂಡ ರಿಪೋರ್ಟ್ ಹಾಕಿದ್ದೀವಿ ಅಂತ. ಅದರೊಳಗೆ ಅದು ಗೌರ್ಮೆಂಟಿಂದ ಕೂಡ ಅದರಿಂದ ಆಗಿ ಬಂದಿದೆ. ಅದ್ರ ಆಧಾರದ ಮೇಲೆ ನಮ್ಮ ಟೀಮ್ ಮಾಡಿಕೊಂಡು ಹೋಗಿ ಅದು ವೆರಿಫೈ ಮಾಡಿದ್ರೆ ನಾನು ಕಳಿಸಿರೋದು. ಮೀಡಿಯಾದಲ್ಲಿ ತಪ್ಪಿದೆ ಅಂತ ಇಂದಿನ ಇವು ತಪ್ಪು ಅವ್ರು ಆಯ್ತು ನೀವು ಸರಿ ಅಂತ ಹೇಳ್ತೀರಾ. ಡಾಕ್ಯುಮೆಂಟ್ ತಗೊಳ್ಳಿ. ನೀವು ಭ್ರಷ್ಟಾಚಾರ ಅಂತ ಹೇಗೆ ಭ್ರಷ್ಟಾಚಾರದಲ್ಲಿ ಬರುದಿಲ್ಲ. ಒಂದೇ ನಿಮಿಷ ಆಯ್ತು. ನಾವು ಮಾಡಿರೋ ತಪ್ಪಿದೆ, ನೀವು ಡಾಕ್ಯುಮೆಂಟ್ ತಗೊಳ್ಳಿ. ಮಾಹಿತಿ ತಗೊಳ್ಳೋಕೆ ಅವಕಾಶ ಅದು ತಗೊಂಡಿದ್ದೆ. ಅದು ತಗೊಂಡು ನಾನು ಮಾತಾಡ್ತಾ ಇರೋದು. ನಾನು ಸುಳ್ಳು ಹೇಳಿಲ್ಲ. ಒಂದೇ ನಿಮಿಷ. ನಾವು ರಿಪೋರ್ಟ್ ತಗೊಂಡು ನಾವು CS ಗೆ ಕಳಿಸಿರೋದು. ನಮ್ದು ತಪ್ಪಾಗಿದೆ, ನೀವು CS ಗೆ ಅದನ್ನ ಇಟ್ಟುಕೊಂಡು ಇಲ್ಲ. ನಾವು ಕೋರ್ಟ್ ಅಲ್ಲ, ಕೋರ್ಟಿಗೆ ಮೇಲೆ ಭ್ರಷ್ಟಾಚಾರ ಆಗುದಿಲ್ಲ ಅಂತ. ಇದು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಹೇಗೆ ಅಂತೀರಿ? ನನಗೆ ಸಿಕ್ಕಿರೋದು ನಾನು ರಿಪೋರ್ಟ್ ಪ್ರಕಾರ ನೋಡಿದ್ರು ಸರಿ ಇತ್ತು. ಹಿಂದಿನ ಭ್ರಷ್ಟಾಚಾರ ಮಾಡಿದ್ರೆ ಹಿಂದಿನವ್ರು ನನಗೆ ಗೊತ್ತಿಲ್ಲ. ನಾನು ನೋಡಿದಾಗ ಒಂದೇ ನಿಮಿಷ ಗೌರ್ಮೆಂಟ್ ಆರ್ಡರ್ ಇತ್ತು, ಅದರ ಪ್ರಕಾರ ಮಾಡಿ ಕಳಿಸಿದ್ದೇನೆ. ನಾನು ಮಾಡಿರೋ ತಪ್ಪು ಅಂತಂದ್ರೆ ನೀವು ಮೇಲ್ಗಡೆ ಅವರಿಗೆ ಒಂದೈ ಮಾಡಿ ಹೋಗಿತ್ತಲ್ಲಿ. ಭ್ರಷ್ಟಾಚಾರ ನಿಮ್ಮ ಹಿಂದಿನ ಅದು ನನಗೆ ಗೊತ್ತಿಲ್ಲ. ನಾನು ಹೇಳಕ್ ಭ್ರಷ್ಟಾಚಾರ ಹೇಗೆ ಆಯ್ತು? ಭ್ರಷ್ಟಾಚಾರ ಹೇಗೆ ಆಯ್ತದು? ನಾನು ನೋಡಿದ ಪ್ರಕಾರ ನನಗೆ ಡಾಕ್ಯುಮೆಂಟ್ ನೋಡಿದ್ವಿ. ಡಾಕ್ಯುಮೆಂಟ್ ಮೇಲೆ ನನ್ನ ಟೀಮ್ ಹೋಗಿದ್ದಾರೆ. ಟೀಮ್ ಅವರು ವೆರಿಫೈ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಕೊಟ್ಟಿದ್ದೇವೆ. ನಾವು ರಿಪೋರ್ಟ್ ಕೊಟ್ಟಿದ್ದೇವೆ. ಅದನ್ನ ಒಂದು ನಿಮಿಷ ನಾವು ರಿಪೋರ್ಟ್ ಕೊಟ್ಟ ಮೇಲೆ ಅದು ಫೈನಲ್ ಅಲ್ಲ. ಅದನ್ನ ನೋಡೋದಕ್ಕೆ CS ಇದ್ದಾರೆ, ಮೇಲೆ ಅವರು ಗೌರ್ಮೆಂಟ್ ಕಳಿಸ್ತಾರೆ. ಅಲ್ಲಲ್ಲ, ವಾದ ಜಾಸ್ತಿ ಆಯ್ತು. ತಪ್ಪು ಅನಿಸ್ತಿದ್ಯಾ? ನಿಮಿಷ ಕೇಳಿ. ನಿಮ್ಗೆ ತಪ್ಪು ಅನಿಸ್ತಿದ್ಯಾ? 100% ತಪ್ಪೇ. 100 ಅಲ್ಲ 200% ತಪ್ಪು. ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಬರೀ ಈಗ ಇವ್ರು ಏನ್ ಮಾಡಿದ್ದಾರೆ ಇದ್ರ ಮೇಲೆ ಅವ್ರು ಹೇಳಿದಂಗೆ ಬರೀ CS ಗೆ ಅದ್ರಲ್ಲಿ ಬರೀದೆ ಅಂತ ಕೇಳೋದು. ಏನಾದ್ರು ಬಂದಾಗ ಆಯ್ತು ದಾಖಲೆಗಳು ತಂದು ಕೊಟ್ಟಾಗ ಅವರು ಮಾತಾಡ್ತೀನಿ. ಇವರು ಭ್ರಷ್ಟಾಚಾರ ಆಗುದಿಲ್ಲ ಅಂತ ಹೇಳಿದಲ್ಲ, ಅದು ಕೇಳಿದ ಅಷ್ಟೇ. ಹೇಳಿದ್ನ ಸುಸ್ತಾಯ್ತು ನಿಂತೆ ಅಂತ ಇಟ್ಕೊಳ್ತೀರಾ? ಹೇಳಿ. ಇದಾರೆ ನಮ್ಮಿಂದ ಒಂದು ಹೋಗಿತ್ತಲ್ಲ ಅವರಿಗೆ ನೋಡೋರಿಗೆ. ಅದು ನಮ್ಮ ಹತ್ರ ಕಾಪಿ ತಗೊಂತಾರೆ. ಆಕ್ಚುಲಿ ಸರ್ ಮುದಾದ ಗ್ರಾಮದಲ್ಲಿ ಉಡುಪಿ ಫುಡ್ ಪ್ರಾಡಕ್ಟ್ ಅಂತ ಒಂದು ಬಂದಿದೆ ಇಂಡಸ್ಟ್ರಿ. ಸೊ ಅದಕ್ಕೆ ಆಕ್ಚುಲಿ ಬಿಲ್ಡಿಂಗ್ಗೆ NOC ಸಿಕ್ಕಿಲ್ಲ. ಅದು ನಮಗೆ ಇವರು ಪಂಚಾಯತ್ನ PDO ಅವರೇ ಹೇಳಿದ್ರು. ಸೊ NOC ಸಿಗದೆ ಬಿಲ್ಡಿಂಗ್ ಆಗಿ ಅಲ್ಲಿ ಬಿಸ್ನೆಸ್ ನಡೀತಾ ಇದೆ. ಸೊ ಅದು ಹೇಗಾಗುತ್ತೆ? ಯಾಕಂದ್ರೆ ಕೊಟ್ಟಿದ್ದೀವಿ ಆದ್ರೆ ಅದು ಉತ್ತರ ಬಂದಿಲ್ಲ. ಉತ್ತರ ನಾವು ಓದ್ತಿನ ಮುಂಚೆ ಉತ್ತರನೂ ಬಂದಿದೆ PDOದಿಂದ. ನಾವು NOC ಕೊಟ್ಟಿಲ್ಲ ಅಂತ. NOC ಕೊಟ್ಟಿಲ್ಲ ಅಂದ್ರೆ ಬಿಲ್ಡಿಂಗ್ ಹೆಂಗ್ ಬಂತಲ್ಲ? ಬಿಲ್ಡಿಂಗ್ ಕಟ್ಟಬೇಕಾದ್ರೆ ತಗೊಳ್ಳಿಲ್ಲ ಪರ್ಮಿಷನ್. ಲೈಸೆನ್ಸ್ ಕೊಟ್ಟಿದ್ದಾರಂತೆ ಸರ್. ಅವರಿಗೆ ಇನ್ನು NOC ಕೊಡ್ಬೇಕಂತಂದ್ರೆ ಅವ್ರದ್ದೆಲ್ಲ ಅಲ್ಲಿ ಏನೋ ಪ್ರಾಡಕ್ಟ್ ಎಲ್ಲ ರೆಡಿಯಾಗಿ ಅದು ಮ್ಯಾನುಫ್ಯಾಕ್ಚರ್ ಆಗಿ ಸೇಲ್ ಆದ ನಂತರ ಅದರ ಟ್ಯಾಕ್ಸ್ ಕನೆಕ್ಟ್ ಆದ ನಂತರ NOC ಕೊಡುವಂತ ಸಿಸ್ಟಮ್ ಅಂತಾರೆ. ಇದು ನಾನು ಲೋಕದಲ್ಲಿ ಫಸ್ಟ್ ಕೇಳಿದೆ. ಯಾಕಂದ್ರೆ ಒಬ್ಬ ಬಡವ ಮನೆ ಕಟ್ಟಬೇಕಾದ್ರೆ NOC ತಗೊಂಡು ಎಲ್ಲ ಮನೆ ಕಟ್ಟುವಂತ ವ್ಯವಸ್ಥೆ ಇದೆ. ಇಲ್ಲಿ ಪ್ರಾಡಕ್ಟ್ ಆಗಿ ಎಲ್ಲ ಮ್ಯಾನುಫ್ಯಾಕ್ಚರ್ ಸೇಲ್ ಆಗಿದ್ದು ಕೂಡ ನಂತರ ಆಮೇಲೆ ಕೊಡೋದು ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಆಗ್ಬೇಕಂತೆ ಪಂಚಾಯತಿಗೆ. ಅವರೇ ನಮಗೆ ವಿಡಿಯೋ ಇದೆ ಸರ್. ನಾವು ಅದಕ್ಕೆ ಅದೇ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು. ಇವತ್ತು ಅದು ವಿಡಿಯೋ ಇದೆ, ಅವ್ರು ಮಾತಾಡೋದೇ ಇದೆ. ಲೈಸೆನ್ಸ್ ಕೊಡ್ಬೇಕಾದ್ರೆ ಮೆನ್ಷನ್ ಮಾಡ್ಬೇಕಲ್ಲ ಸರ್. ಅದು ಓಕೆ, ನಾನು ಒಪ್ಕೊಳ್ತೇನೆ. NOC ಒಂದು ನಿಮಿಷ. NOC ಇಲ್ಲ ಅಂತ ಆದಾಗ ಗೌರ್ಮೆಂಟ್ ಒಂದು ಆರ್ಡರ್ ಹಾಕಿದ್ದಾರೆ. 2020 ಬಂದಿದೆ. ಸಪೋಸ್ ಆ ಥರದ್ದು ಏನಾದ್ರು ಇತ್ತು ಅಂದ್ರೆ ಡಬಲ್ ಟ್ಯಾಕ್ಸ್ ಹಾಕಿ ಅದನ್ನು ಲೀಗಲೈಸ್ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡೋದಕ್ಕೆ ಅವಕಾಶ ಉಂಟು. ಬಟ್ ಅದು ನೀವು ಏನು ಹೇಳ್ತೀವಿ ಅದು ವೆರಿಫೈ ಮಾಡಿದ ಮೇಲೆ ಗೊತ್ತಾಗುವಂಥದ್ದು. ಅಲ್ಲಿ ತನಕ ಏನೂ ಗೊತ್ತಾಗೋದಿಲ್ಲ. ಕೊಡಿ ನೋಡುವಂಥದ್ದು ಏನಾಗಿದೆ.
ನೆಕ್ಸ್ಟ್ ಅದೇ ನಾವು ಪ್ಲಾಸ್ಟಿಕ್ ಫ್ಲೆಕ್ಸ್ ಮತ್ತೆ ಏಕಬಳಕೆ ಪ್ಲಾಸ್ಟಿಕ್ ಅದು ಆಗ್ತಾ ಇದೆ ಅದು ಗೊತ್ತು ಆಗಿದೆ ಪರಿಸ್ಥಿತಿ ಸುಮಾರು ಸಲ ನನಗೆ ಅರ್ಥ ಆಗಿದೆ. ಅದು ಒನ್ ಟೈಮ್ ಅಲ್ಲಿ ಆಗುವಂತದ್ದಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಇದನ್ನೇ ನಾವು ಅವತ್ತು ಉತ್ತರದಲ್ಲಿ ನನ್ನ ಕ್ವಶನ್ ಏನಂದ್ರೆ 2016ರಲ್ಲಿ ಬ್ಯಾನ್ ಆಗಿದೆ ಅಂತ ಬಂದಿದೆ. ಈಗ ವರ್ಷ ಎಷ್ಟು? 10 ವರ್ಷ ಆಯ್ತು. ತಾವು ಹೇಳೋದು ಸರಿ ಮೆಲ್ಲ ಆಗುತ್ತೆ ಅಂತ. ಮೆಲ್ಲ ಅಂದ್ರೆ 10 ವರ್ಷ ಆಗಿದ್ದು ಮೆಲ್ಲ 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 ಅಂದ್ರೆ ಇನ್ನೂ 10 ವರ್ಷ ನಾವು ಕಾಯ್ಬೇಕಾ? ನಾವು ಪರಿಸರ ಕಾಳಜಿ ಇರುವವರು ಅದು ಬಿಟ್ಟು ಬೇರೆ ನನ್ಗೆ ಗೊತ್ತಿದೆ ತಾವು ಸಪೋರ್ಟ್ ಮಾಡ್ತೀರಿ ಅಂತ. ಆದ್ರೆ ನಾನು ಹೇಳೋದು ಎಲ್ಲ ಕಡೆ ಎಲ್ಲೇ ನೋಡಿದ್ರು ಪ್ಲಾಸ್ಟಿಕ್ ಫ್ಲೆಕ್ಸ್ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು ಹಾಕ್ತಾ ಇದ್ದಾರೆ. ಹಂಗಾದ್ರೆ ನಾವು ಸರ್ಕಾರದ ಆದೇಶವನ್ನೇ ಉಲ್ಲಂಘನೆ ಮಾಡಿದ್ರೆ ಈ ಶಾಸಕರಿರ್ಬೋದು ಅಧಿಕಾರಿಗಳಿರ್ಬೋದು ಅದನ್ನೇ ಉಲ್ಲಂಘನೆ ಮಾಡಿದ್ರೆ ನಾವು ಜನಸಾಮಾನ್ಯರು ಅದನ್ನೇ ಮಾಡ್ತೀವಲ್ವಾ? ಹೌದು ಮೇಡಮ್ ಅದು ಆಗೋದು ಹೌದು ಅದೇನಂದ್ರೆ ಅಲ್ಲ, ನಾವು ಕಡ್ಡಾಯವಾಗಿ ಒಂದು ಸೂಚನೆ ಬಟ್ಟೆ ಬ್ಯಾನರೇ ಹಾಕ್ಬೇಕು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡ್ಲೇಬೇಕನ್ನೋ ಒಂದು ಸುತ್ತೋಲೆ ಇರ್ಬೇಕಾದ್ರೆ ಅದನ್ನ ಯಾಕೆ ಜಾರಿಗೆ ತರ್ತಾ ಇಲ್ಲ? ಅದನ್ನು ಹಂತ ಹಂತವಾಗಿ ಎಲ್ಲ ನಾವು ಹೇಳ್ತಾ ಇರೋದು. ನಮ್ಮ ಸೊಸೈಟಿಯಿಂದ ಆಲ್ರೆಡಿ ಇದನ್ನ ಲೆಟ್ರು ಸಿಇಒ ಅವರಿಗೆ ಎರಡೂ ಕಡೆ ಕೊಟ್ಟಿದ್ವಿ. ಈಗ ಒಂದು ಮೇಡಮ್ ಲಾಸ್ಟ್ ಟೈಮ್ ನಾವು ನೀವು ಮಾತಾಡಿದ್ವಿ ಅದು ಬಟ್ಟೆ ಬ್ಯಾಗ್ ಬಂದು ರೆಡಿ ಮಾಡುವ ನೀವು ನೋಡ್ತಾ ಇದ್ದೀರಿ ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಹೌದು, ಖಂಡಿತ ಖಂಡಿತ. ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ಟೆ ಚೀಲ ಅದ್ರ ಖಂಡಿತ ಜೊತೆಗೆ ನೀವು ಮಾಡೋದಕ್ಕೂ ಕೂಡ ನಾವು ಇಲ್ಲಿ ಇದನ್ನ ಸಪೋರ್ಟ್ ಮಾಡಿದ್ದೇವೆ ಮತ್ತೆ ನಿಮಗೆ ಅದನ್ನ ಏಜೆನ್ಸಿನೂ ಕೂಡ ಮಾಡಿ ಕೊಟ್ಟಿದ್ದೇವೆ. ಪ್ರೊಡಕ್ಷನ್ ಮಾಡೋದಕ್ಕೂ ಕೂಡ ನಾವು ನಿಮ್ಮ ಹಿಂದೆನೇ ಇದ್ದೇವೆ ಮತ್ತೆ ಅದಕ್ಕೆ ಏನು ಇದು ಹುಡುಕ್ತಾ ಸರಿ ನಾನು ಅವತ್ತು ನಿಮ್ಗೊಂದು ಅದನ್ನ ಕಳಿಸ್ಕೊಡ್ತೀನಿ. ಸಿಕ್ಕಿದೆ. ಆದ್ರೆ ಏನಂದ್ರೆ ಅದೆಲ್ಲ ಅದು ಸ್ಪಾನ್ಸರ್ ಮಾಡೋದು ನಾವೇನಂದ್ರೆ ಜಸ್ಟ್ ಒಂದು ಕೊಂಡಿ ಆತರ ಮಾಡ್ಕೊಂಡು ಒಂದು ಗ್ರಾಮ ಸಭೆನಲ್ಲಿ ಇದರಲ್ಲಿ ಆದಷ್ಟು ನಾವು ಅದನ್ನ ಹೇಳ್ಬೇಕಲ್ವಾ ಅವರು? ಆಕ್ಚುಲಿ ಅದನ್ನ ಮಾಡ್ತಾನೆ ಇಲ್ಲ. ಅವತ್ತು ಹೇಳಿದ್ರು ಅವತ್ತು ತಗೊಂಡು ನೀವು ಗ್ರಾಮ ಸಭೆಯಲ್ಲಿ ಯಾವತ್ತಿದ್ದೀರಿ ಅದೊಂದೇ ಅಲ್ಲ ಯಾವ ಪಂಚಾಯತಿಗೆ ಬೇಕು ನಾನು ಹೇಳೋದು ಒಂದು ಸುತ್ತೋಲೆ ಇಲ್ಲಿಂದ ಪ್ರತಿ ಗ್ರಾಮ ಪಂಚಾಯತಿ ಕಡ್ಡಾಯವಾಗಿ ಕೊಟ್ಬಿಡಿ. ಅದನ್ನ ಮಾಡ್ಬಿಟ್ಟು ಮತ್ತು ಅವ್ರು ಕೇಳ್ತಾ ಇದ್ರೆ ಫೈನ್ ಹಾಕಿ ಬಿಡಿಒ ಮೇಲೆನೆ ಸಂಬಳ ಕಟ್ ಮಾಡಿ ಅಷ್ಟೇ ಸಾಕು. ಯಾಕಂದ್ರೆ ಏನು ಫೈನ್ ಹಾಕ್ತೀರಾ ಅವ್ರ ಸಂಬಳನ ಹೆಂಗಾದ್ರು ಅವರಿಗೆ ದಂಡ ಬರ್ಬೇಕು, ಆವಾಗ್ಲೇ ಅದು ಗೊತ್ತಾಗೋದು. ಈವನ್ ಗುಟ್ಕಾ ಬ್ಯಾನ್ ಆಗಿರೋ ಸರ್ಕ್ಯುಲರ್ ಇದೆ, ಇನ್ನು ಗುಟ್ಕಾ ರಾರಾಜಿಸ್ತಾ ಇದೆ ಎಲ್ಲ ಕಡೆ. ಸೊ ಇದೆಲ್ಲ ಪಿಡಿಒ ಅವ್ರು ಮಾಡ್ಬೇಕಾಗಿರೋ ಕೆಲಸ ಮಾಡದೇ ಇದ್ರೆ ಬರೋದಿಲ್ಲ ಮೇಡಮ್. ಎಲ್ಲವೂ ಪಿಡಿಒ ಮಾಡಿ ಅಂದ್ರೆ ಹೇಗೆ ಮಾಡ್ತಾರೆ ಸುತ್ತೋಲೆ ಬರೋದು ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಗುಟ್ಕಾ ಇದು ಪಿಡಿಒ ನೋಡಬೇಕು, ಸಿಗರೇಟ್ ಪಿಡಿಒ ನೋಡಬೇಕು, ಎಲ್ಲವೂ ಪಿಡಿಒ ನೋಡಬೇಕು. ಹೇಗಂತ ಅಲ್ಲ ಮಾಡ್ತಾರೆ ಅವ್ರು ಸಂಬಳ ತಗೊಳ್ತಾ ಇದಾರಲ್ಲ ಸರ್. ಈಗ ನಾನ್ ಮಾಡ್ಬೇಕಾ? ಆಯ್ತು ನಂಗೆ ಅವ್ರ ಸಂಬಳ ಕೊಡಿ, ನಾನ್ ಮಾಡ್ತೀನಿ. ಒಂದು ಏನಂದ್ರೆ ಯಾರಿಗಾರು ಮಾಡಬೇಕು ಅಂದ್ರೆ ಒಂದು ಚೌಕಟ್ಟಲ್ಲಿ ಏನಾದ್ರು ಒಂದು ಮಾಡಬಹುದು. ಎವ್ರಿಥಿಂಗ್ ತಗೊಂಡಾಗ ನಾವೆಲ್ಲರೂ ಪಂಚಾಯತಿ ಪಿಡಿಒ ಮೇಲೆ ಹಾಕಿದೆವು ಯಾವ್ದು ಅಂತ ನೋಡ್ತಾರೆ. ಅಲ್ಲ ಹಂಗಾದ್ರೆ ಸೊಲ್ಯೂಷನ್ ಏನು? ನೀವು ಹೇಳೋದಾ 2016ರಲ್ಲಿ ಸೊಲ್ಯೂಷನ್ ಇದೆ ಅದಕ್ಕೆ ಅಂತೇಳಿ ಈಗ ಒಂದು ಅವ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದಲೇ ಅವಾಗ ಅದನ್ನ ಇದು ಮಾಡ್ತಾ ಇರ್ತಾರೆ, ರೈಟ್ ಮಾಡ್ತಾ ಇರ್ತಾರೆ. ಸೊ ಅಂತಲ್ಲಿ ಕೆಲವು ಕಡೆಗೆ ಅವರು ಶಾಲೆಯಿಂದ 100 ಮೀಟರ್ ಒಳಗಡೆ ಇರೋದು ಕಂಪಲ್ಸರಿ ಮಾಡೋದಿಲ್ಲ ಅಂತ ಹೇಳಿ ಅದು ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದಕ್ಕೂ ನಾವು ಸಪೋರ್ಟ್ ಮಾಡಬೇಕು. ಅದು ನೀವು ಸಪೋರ್ಟ್ ಮಾಡಿದ್ರೆ ಏನೋ ಒಂದು ಹಂತಕ್ಕೆ ತರ್ಬೋದು ಮೇಡಮ್. ಅದರ್ವೈಸ್ ಏನಾಗುತ್ತೆ ಇದು ಜನದ್ದು ಅವ್ರದ್ದು ನಾವು ಸಿವಿಕ್ ಸೆನ್ಸ್ ನಾವು ಡೆವಲಪ್ ಮಾಡೋದೇ ಹೋದ್ರೆ ಏನೂ ಸಿವಿಕ್ ಸೆನ್ಸ್ಗೆ ಹೆಜ್ಜೆ ಇಡ್ಬೇಕಲ್ವಾ? ಈಗ ನಾನು ಸ್ವಚ್ಛ ಅಭಿಯಾನ ಇದೆಲ್ಲ ಇತ್ತು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಉಡುಪಿನಲ್ಲೇ ನೋಡಿ ಡೆಲ್ಲಿ ಬೇಗಲ್ಲಿ ಕಸ ಹಾಕಿ ಬರ್ತಾ ಇದ್ದೀವಿ. ನಿಮಗೂ ಗೊತ್ತಿದೆ ಗೊತ್ತು. ಬಟ್ ನಾವು ಜಿಲ್ಲಾ ಪಂಚಾಯತಿಯಿಂದ ಒಂದೊಂದು ಇದನ್ನ ತಗೊಂಡ್ಮೇಲೆ ಇನಿಷಿಯೇಟಿವ್ ತಗೊಂಡ್ಮೇಲೆ ಎಲ್ಲೆಲ್ಲಿ ಹಾಕ್ತಾ ಇದ್ರೆ ಅದಕ್ಕೆ ನಾವು ಅಪ್ ಟು 5,000 ತನಕ ಹಾಕ್ತಾ ಇದ್ದೀವಿ. ತಗೊಂಡು ಬರ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀವಿ. ಸೊ ಅದೇ ಒಂದೊಂದೇ ಅದು ಯಾಕೆ ಆಯ್ತು ಅಂತ ನನಗೂ ಗೊತ್ತಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 2026 ಬಂದಾಗ ಸಿಇಒನು ಎಚ್ಚರ ಆದ್ರು. ಅದಕ್ಕಿಂತ ಮುಂಚೆ ನಾವು ಈ ತರನೇ ಹೇಳ್ಬೇಕಾದ್ರೆ ಸಿಇಒ ಹೇಳಿರೋ ಉತ್ತರ ಏನಂತ ಹೇಳಿದ್ರೆ, ಅಯ್ಯೋ ನಮ್ಮ SLRM ಗಾಡಿ ವೇಸ್ಟ್ ಆಗುತ್ತಲ್ವಾ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ. ಸೊ ಇಂತಹ ಕಾಳಜಿ ಇದ್ರೆ ನಾವು ಹೇಳೋದಿಷ್ಟೇ ಸರ್, 2016ರಲ್ಲಿ ಬಂದಿದೆ, 10 ವರ್ಷ ಕೊಟ್ಟಿದ್ದೀವಿ, ನಾವು ಸುಮ್ಮನೆ ಇದ್ವಿ, ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ರಮ ವಹಿಸ್ಲೇಬೇಕು. ಯಾಕಂದ್ರೆ ಸಂಬಳ 10 ವರ್ಷ ತಗೊಂಡಿದ್ದಾರಲ್ವಾ. ಬಗ್ಗೆ ಮಾಡ್ತಾ ಇದ್ದಾರೆ, ಎಲ್ಲೇ ಹೋದ್ರು ಕೂಡ ಈಗ ಹಾಕಿದ್ರೆ ಅದಕ್ಕೆ ಫೈನ್ ಹಾಕ್ತಾ ಇದ್ದಾರೆ. ಇವತ್ತೇ ನೋಡಿದೀನಿ ಎಲ್ಲ ನಮ್ ಟು ಬಿ ಫ್ರಾಂಕ್ ಅಂದ್ರೆ ಸಾಣೂರಲ್ಲಿ FIR ಮಾಡೋ ತನಕ ಹೋಗಿದ್ರು. FIR ಮಾಡ್ಲೇಬೇಕು. ಮೊನ್ನೆ ಒಂದು ಮಾಳದಲ್ಲಿ ಸರ್ಕಾರಿ ಅಧಿಕಾರಿಗೆ ಒಬ್ಬರಿಗೆ ಫೈನ್ ಹಾಕಿದ್ದಾರೆ. ಸಾಣೂರಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಾಳದಲ್ಲಿ ನಮಗೆ ವಿಡಿಯೋನೇ ಸಿಕ್ಕಿದೆ. DC ವೆಹಿಕಲ್ ಇದೆ ಅಲ್ವಾ, ಅವರೇ ಬಿಸಾಡಿದ್ದಾರೆ. ಆಮೇಲೆ ಅವ್ರ ದರ್ಪ ನಾನ್ DC ಹೆಂಡತಿ. ಹಂಗಾದ್ರೆ ನಾವು ಏನಂತ ಹೇಳೋಣ? ದಂಡ ಹಾಕಿದ್ದಾರೆ. ಆದ್ರೆ ಅಲ್ಲೂ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇದು DC ಅಂತ ಇದ್ ಮಾಡೋದು ಬೇಡ, ಅದು ಹೋಗ್ಲಿ ಸರ್,
ನಾನು ಹೇಳೋದಿಷ್ಟೇ, ನಿಮಗೆ ಪಂಚಾಯತಿನ ಅಂತೂ ವರ್ಕ್ ಆಗ್ತಾ ಇದೆ ನಿಮ್ಗೆ ಅದು ಪಂಚಾಯತ್ನಿಂದ ವರ್ಕ್ ಆಗೋದು ಘನತ್ಯಾಜ್ಯ ನಿರ್ವಹಣೆ 2026 ಆದ್ಮೇಲೆ ಇದು ಸೀರಿಯಸ್ ಆಗಿದೆ. ಸೊ ಹಾಕ್ತಾ ಇದ್ದಾರೆ. ನಾವು ಹೇಳೋದೇನಂತ ಹೇಳಿದ್ರೆ 10 ವರ್ಷ ಬೇಕಾಗಿಲ್ಲ ಇದಕ್ಕೆ, ಹಂತ ಹಂತವಾಗಿ ಅವಾಗಲೇ ಮಾಡ್ಬೋದು. ಇವತ್ತೇ ಇಮಿಡಿಯೇಟ್ ಆಗಿ ICU ಸರಿ ಈಗ ಮಾಡಕ್ ಹೋದ ತಕ್ಷಣ ಹಿಂಗಡೆಯಿಂದ ಫೋನ್ ಬರುತ್ತೆ. ನಿಮ್ಗೆ ಗೊತ್ತಿದೆ ಎಲ್ಲ ಹೇಗೆ ನಡೀತಾ ಉಂಟು ಅಂತ ನಿಮ್ಗೆ ನಾವು ಹೇಳೋದೇ ಬೇಡ. ನಾವು ಸಪೋರ್ಟಿವ್, ನಾನು ಅರ್ಥ ಮಾಡ್ಕೊತೀನಿ. ಹೌದು, ನೆಕ್ಸ್ಟ್ ಅದು ಹೋಗ್ಲಿ ಸರ್. ಈಗ ಒಂದ್ ಮಿನಿಟ್. ಈಗ 2027ಕ್ಕೆ ನಮ್ದು ಕಾರ್ಕಳದಲ್ಲಿ ಮಹಾಮಸ್ತವ ಅಭಿಷೇಕ ನಡೀತದೆ. ಆಗ ಈ ಫ್ಲೆಕ್ಸ್ ಬ್ಯಾನರ್ಗಳು ಸಿಕ್ಕಾಪಟ್ಟೆ ರಾಜ್ಯ. ಆವಾಗ ನೀವು ಬಟ್ಟೆ ಬ್ಯಾನರ್ ಇದ್ದೇ ಸಪೋಸ್ ಇದ್ರೆ ಮಾಡ್ಬೇಕು. ಈಗಲೇ ಕೊಡ್ಬೇಕು. 26ರಿಂದ ಈಗಲೇ ನೀವು ಸುತ್ತೋಲೆ ಹಾಕಿ ಅಲ್ಲ, ನೀವು ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅವರಿಗೆ ಇದು ಮಾಡ್ಬೇಕು. ಮ್ಯಾನುಫ್ಯಾಕ್ಚರ್ ಇಲ್ಲಿ ಇರೋದಿಲ್ಲ, ಎಲ್ಲ ಮಾಡ್ಕೊಂಡು ತಗೊಂಡು ಅಲ್ಲ, ಅವರಲ್ಲ ಪ್ರಿಂಟ್ ಮಾಡೋ ಇವಾಗ ರೈಡ್ ಅದೇ ಆಗ್ತಾ ಇದೆ. ಆಡಳಿತ ಮಂಡಳಿ ಅಂತ ತಗೊಂಡು ಆಡಳಿತ ಮಂಡಳಿಗೆ ನೋಟಿಸ್ ಮಾಡಿ. ನೆಕ್ಸ್ಟ್ ಬೆಳಕು ಯೋಜನೆಯಲ್ಲಿ ಕಟ್ ಮಾಡಿ ಅದು. ಬೆಳಕು ಯೋಜನೆಯಲ್ಲಿ ಆಕ್ಚುಲಿ ಸುರೇಶ್ ಶೆಟ್ಟಿ ಅವರು ಮುಗಾರ್ ಪಂಚಾಯತ್ ಅಧ್ಯಕ್ಷರಾಗಿರುವ ಟೈಮ್ನಲ್ಲಿ ಅವರು ಬೆಳಕು ಯೋಜನೆ ಗುತ್ತಿಗೆ ತೆಗೆದುಕೊಂಡು ಅಕ್ರಮವಿಸ್ತಾರೆ. ನಾವು RTI ಅದೆಲ್ಲ ಕಲೆಕ್ಟ್ ಮಾಡಿದ್ವಿ. ಸೊ ಅದು ಮುಗಾರ್ ಪಂಚಾಯತ್ ಅಲ್ಲಿ PDO ಹತ್ರ ಕೇಳಬೇಕಾದ್ರೆ ನನಗೆ ಬರಲ್ಲ, ಅದು ಮೆಸ್ಕಾಂ ಬರುತ್ತೆ ಅಂತ ಹೇಳ್ತಾರೆ. ಅವರ ಅಧಿಕಾರ ಕಾಂಟ್ರಾಕ್ಟರ್ ಅಂದ್ರೆ ಯಾರಿಗೆ ಯಾಕೋಗಿ ನೋಡಿದ್ವಿ ಮೆಸ್ಕಾಂ ಕಾಂಟ್ರಾಕ್ಟರ್ ಬೆಳಕು ಯೋಜನೆ ಅವರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಮೆಸ್ಕಾಮಿಗೆ ಮಾಡಬೇಕಾ? ಹೌದು ಸರ್. ಓಕೆ, ಸರಿ ಸರಿ, ಅದು ಮಾಡೋಣ. ನೀವು ಪಂಚಾಯತಿ ಏನಾದ್ರು ಅವ್ರು ತಗೊಂಡಿದ್ದಾರೆ ಅಂತ ಆದಾಗ ನೀವು ಅದಕ್ಕೆ ಅದು ಓಕೆ ನೀವು ಹೇಳೋದು. ಬಟ್ ಇದು ಹೊರಗಡೆ ತಗೊಂಡಾಗ ಆಕ್ಚುಲಿ ಟು ಬಿ ಫ್ರಾಂಕ್ ಅಂತ ಹೇಳಿದ್ರೆ ಅವರು ಪಂಚಾಯತಿ ವ್ಯಾಪ್ತಿಯಿಂದ ಹೊರಗಡೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಅವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡುವಾಗಿಲ್ಲ, ಅದು ಪಂಚಾಯತಿಗೆ ಸಂಬಂಧಪಟ್ಟಿದ್ದಾರೆ. ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ, ಆಕ್ಚುಲಿ ಪಂಚಾಯತ್ ರಾಜ್ ಬುಕ್ ಅಲ್ಲೇ ಇದೆ. ಯಾವುದೇ ಅಧಿಕಾರಿ ಪಂಚಾಯತ್ ರಾಜ್ ಬುಕ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ ಮೇಡಮ್, ಅದೇನಿದೆ ಪಂಚಾಯತಿಯ ಟೆಂಡರ್ ಅದರೊಳಗೆ ಭಾಗವಹಿಸುವ ಅಲ್ಲ, ಅದರಲ್ಲಿರೋದು ಯಾವುದೇ ಒಂದು ಅಧ್ಯಕ್ಷರು ಇರ್ಬೋದು, ಹೌದು, ಸರ್ಕಾರಿಯ ಯಾವ್ದಾದ್ರು ಯೋಜನೆಗಳನ್ನು ತಗೊಂಡಿದ್ರೆ ಆ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಇಲ್ಲ, ಆ ಥರ ಇಲ್ಲ ಇರ್ಬೋದು. ನೆಕ್ಸ್ಟ್ ಬಜಗೋಳಿಯಲ್ಲಿ 2 ಬಸ್ ಸ್ಟ್ಯಾಂಡ್ ಅತಿ ಅವಶ್ಯಕವಾಗಿ ಬೇಕಾಗಿದೆ. ಏನಂತ ಹೇಳಿದ್ರೆ ಅಲ್ಲಿ ಕಾರ್ಕಳಕ್ಕೆ ಹೋಗೋ ಸೈಡ್ನಲ್ಲಿ ಎಲ್ಲರೂ ನಿಲ್ಲೋದೊಂದು ಅಂಗಡಿ ಎದುರುಗಡೆ ನಮಗೆ ಅಲ್ಲಿ ಇವತ್ತು ನಾನು ನಿಲ್ಬೇಕಾದ್ರೆ ಅವ್ರ ಬಕೆಟು ಇದೆಲ್ಲ ಡಿಸ್ಪ್ಲೇ ಮಾಡ್ಲಿಕ್ಕೆ ಇರೋದು. ಸ್ವಲ್ಪ ಸರಿ ನಾವು ರೋಡಲ್ಲಿ ಬಂದು ನಿಲ್ಲೋದು. ರೋಡಲ್ಲಿ ಫುಲ್ಲು ಪ್ಲಾಸ್ಟಿಕ್ಕು. ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಮೊದಲಲ್ಲೊಂದು ಮರ ಇತ್ತು, ಮರ ಇಡ್ಬೇಕಾದ್ರೆ ನಮ್ಗೆ ಅಷ್ಟು ಉಪದ್ರ ಇರಲಿಲ್ಲ, ಬಿಸಿಲಿಗೆ ಒಂದು ಇದಿತ್ತು. ಆದ್ರೆ ಈಗ ಮಳೆಗೆ ಬಿಸಿಲಿಗೆ ಎರಡಕ್ಕೂ ತುಂಬಾ ಕಷ್ಟ. 2 ಬಸ್ ಸ್ಟ್ಯಾಂಡ್, ಬಿಡಿಮಿರಿಯಲ್ಲಿ ಒಂದು ಬಜಗೋಳಿ ಬಸ್ ಸ್ಟ್ಯಾಂಡ್. ಇದನ್ನು ನಾನು ಹೇಳಿದ್ದೀನಿ. ಅದಕ್ಕೆ PDO ಹೇಳೋದು ನಮ್ಗೆ ಅಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ. ನಾನು ಹೇಳಿ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿ ಅಕ್ಕಪಕ್ಕ ಅಲ್ಲಿ ಮಾಡಿ ಅಲ್ವ ಅಂತ ಹೇಳಿದ್ರೆ ದಯವಿಟ್ಟು PDO ಅಂತ ಕರೀರಿ, ಎದುರು ಮಾತಾಡ್ತಿದ್ದೇನೆ. ಮತ್ತಿನ್ನೊಂದು, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಯಾವತ್ತು ಫೋನಿಗೆ ರೆಸ್ಪಾಂಡ್ ಮಾಡಲ್ಲ. ಇನ್ನೊಂದು, ಅವ್ರು ಜಾಸ್ತಿ ದಿನ ಇಲ್ಲಿದ್ದಾರೆ, ತಾಲೂಕು ಆಫೀಸಲ್ಲಿ ಇದ್ದಾರೆ. ನಮ್ಮ ಮುಡಾರ್ ಗ್ರಾಮ ಪಂಚಾಯತಿಗೆ PDOನೇ ಇಲ್ಲ. ಯಾವಾಗ ಹೋದ್ರು ಒಂದು ಅವ್ರ ಲ್ಯಾಂಡ್ ಲೈನ್ ಇಲ್ಲ, ಅಲ್ಲಿ PDO ಇದ್ದಾರೆ ಅಂತ ಕೇಳಿ ಹೋಗ್ಲಿಕ್ಕೆ ಪಾಪ ಬಡವರು, ಹಳ್ಳಿಯವರು ಅಲ್ಲಿ ಹೋಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಅದು ವಾಪಸ್ ಬರಬೇಕು. ಅದಕ್ಕಿಂತ ನಮಗೆ ಪರ್ಮನೆಂಟ್ PDO ಅಲ್ಲಿ ಬೇಕು ಮುಡಾರ್ನವರು. ಅದು ಯಾರನ್ನ ಇರ್ತೀರಾ ಇಡಿ, ನಮ್ಗೆ ಅಂತೂ ಸೊ ಹಾಗಾಗಿ ನಮಗೆ ಅಲ್ಲಿ ಒಂದು ಪರ್ಮನೆಂಟ್ PDO ಬೇಕಾಗಿದೆ. PDO ಇದು ನನ್ನ ಕೈನಲ್ಲಿ ಅದು CEO ಕೈನಲ್ಲಿ ಇದೆ. ಇದು ಆಕ್ಚುಲಿ ಗೌರ್ಮೆಂಟ್ ಇಂದನೇ ಆಗ್ಬೇಕಾಗಿದೆ. ನಮಗೆ ಯಾರಿಗೆ ಅಲ್ಲ, ನಮ್ಮ ಮುಡಾರಿ PDOನೇ ಯಾಕೆ ತಗೊಂಡಿದ್ದೀರಾ ತಾಲೂಕಿಗೆ? ಮುಡಾರಿ PDO ಒಂದು ಸೀನಿಯಾರಿಟಿ ಇದ್ದಾರೆ, ಏಡಿಗೆ ಹಾಕಿದ್ದಾರೆ. ಹೌದು, ಆದ್ರೆ ನಮ್ಗೆ ಅಲ್ಲಿ ಬವಣೆ ಆಗ್ತಾ ಇದೆ. ಯಾವ PDO ತಗೊಂಡು ನಮ್ಮ PDO ಯಾಕೆ ತಗೊಂಡಿದ್ದೀರಾ? ಸ್ವಲ್ಪ ಚೇಂಜ್ ಮಾಡಿ ಅಲ್ಲ ಸರ್. ಇಲ್ಲ, ಒಂದು ಕೆಲಸ ಮಾಡ್ಬೋದಲ್ಲ ಸರ್ ಈ ವಿಚಾರಕ್ಕೆ. ಅವ್ರಿಗೆ ಕಂಪಲ್ಸರಿ 3 ದಿನ 4 ದಿನ ಇರ್ಲೇಬೇಕು ಅಂತ ಅದು ಆಗ್ತಾ ಇಲ್ಲ. ಅದು ಮಾಡ್ತಾ ಇದ್ದಾರೆ. ಒಂದು ಸಂತೆ ಇದೆ ಮಾರ್ಕೆಟ್, ಆ ಟೈಮಲ್ಲಿ ಅವರು ಇದ್ದಾರೆ. ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಕೆಲವರಿಗೆ ಅರ್ಜೆಂಟ್ ಇರ್ತಾರೆ. ಏನಾಗಿದೆ, ನಾವು ಇವ್ರಿಗೆ ಹೇಳಕ್ಕಾಗಲ್ಲ, ಯಾಕೆ ಸಮಸ್ಯೆ ಇರೋದು ರಿಕ್ರೂಟ್ಮೆಂಟೇ ಇಲ್ಲ. ಅವ್ರ ಫೋನ್ ಇತ್ತಲ್ಲ ಸರ್, ಅದೇ ಪ್ರಾಬ್ಲಮ್. ಫೋನ್ ಇತ್ತಲ್ಲ, ತುಂಬಾ ನೀರಸ ಅಂದ್ರೆ ನೀರಸ ಅಂತ PDO ನಮ್ಗೆ ಬೇಕಾಗಿಲ್ಲ ಅಲ್ಲಿ. ಆಕ್ಚುಲಿ ನಮ್ಗೊಂದು ಹೆಂಗಸ್ PDO ಕೊಡಿ, ನಮ್ಗೆ ಪ್ರಾಬ್ಲಮ್ ಇದಾಗುತ್ತೆ. ಅಲ್ಲ, ಹೆಂಗಸರು ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡೋ PDO ಕೊಡಿ ಪ್ಲೀಸ್. ಅದನ್ನ ಮಾಡಿ. ಅವ್ರ 5 ವರ್ಷ ಜಾಸ್ತಿ ಆಯ್ತಲ್ವಾ? ಅದು ಗೌರ್ಮೆಂಟ್ ಇಂದ ಕೌನ್ಸಿಲಿಂಗ್ ಆಗ್ಬೇಕು, ಕೌನ್ಸಿಲಿಂಗ್ ಥ್ರೂ ಆಗ್ಬೇಕು. ಈಗ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದು ಅವಕಾಶ ತೆಗೆದು ಬಿಟ್ಟಿದ್ದಾರೆ. ನೋಡುವ ಸೊ 5 ವರ್ಷ ನಂತರ ಟ್ರಾನ್ಸ್ಫರ್ ಮಾಡೋದು 7 years ಸರ್. ಹೌದಾ ಜೀವನ್ ಸರ್? 5 years ಗೆ ಇದು ಅವರಿಗೆ
ಅವ್ರು ಕೇಳ್ಕೊಂಡ್ರೆ 5 years ಆಗುತ್ತೆ, 7 years ಆದರೆ ಕಂಪಲ್ಸರಿ ಚೇಂಜ್ ಮಾಡಿದ್ದಾರೆ. ಹೌದಾ 7 years ಸರ್ ಈಗ ಇದು ಪ್ಲಗ್ಸ್ ಎಲ್ಲ ಹಾಕ್ತಾರಲ್ಲ, ಪಿ ಡಿ ಅವ್ರು ತೆಗಿಲಿಕ್ಕೆ ಹೇಳಿದ್ರು ತೆಗಿಯೋದಿದ್ರೆ ಏನು ಮಾಡ್ಬೋದು ಪಿ ಡಿ ಅವರು? ಅಲ್ಲ ತೆಗಿಯೋದಿಲ್ಲ. ಈಗ ಒಂದು ಈ ನಮ್ಮ ರಂಜಾಳದಲ್ಲಿ ಅದು ಹಾಕಿ ಒಂದು ಪರ್ಸನಲ್ ಮನೆಯವ್ರದ್ದು ಕಾರ್ಯಕ್ರಮ, ಅದಕ್ಕೊಂದು ಪ್ಲಗ್ಸ್ ಹಾಕಿದ್ದಾರೆ. ಅದು ಹಾಕಿ ಈಗ ಪ್ರೋಗ್ರಾಮ್ ಮುಗ್ದು 1 ವಾರ ಆಯಿತು, ಆದರೂ ಇನ್ನೂ ಅಲ್ಲೇ ಇದೆ. ಅವ್ರು ಹೇಳಿದ್ರು ಕೇಳೋದಿಲ್ಲ, ತೆಗಿಯೋದೇ ಇಲ್ಲ. ಬೇಕಂದ್ರೆ ಮೊನ್ನೆ ಒಂದು ನಾವು ಹೇಳಿದಾಗ ನನ್ನ ಮೇಲೆ FIR ಮಾಡಲಿಕ್ಕೆ ಬಂದಿದ್ರು ಇಲ್ಲಿ ಸ್ಟೇಷನಲ್ಲಿ. ಅದು ರೋಡ್ ಮಧ್ಯದಲ್ಲಿ ಹಾಕಿದ್ದು. ಈಗ ಒಂದು ಬೋರ್ಡ್ ಹಾಕಿದ್ದಾರೆ, ನೀವು ಹೇಳಿದ್ರಂತ ಅಲ್ಲಿ ಹಾಕಿ ಅಂತ ಬೋರ್ಡ್. ಈಗ ಒಂದು ಪ್ಲಗ್ಸ್ ಹಾಕಿದ್ದಾರೆ, 1 ವಾರದ ಮೇಲೆ ಆಯಿತು, ತೆಗಿಲಿಲ್ಲ, ಇನ್ನೂ ಹಾಗೆ ಇದೆ. ನೀವು ಬೇಕಾದ್ರೆ ಪಿ ಡಿ ಹೋಗಿ ಈಗ ಫೋನ್ ಮಾಡಿ ಕೇಳಿ, ರಂಜಾಳ ಪಿ ಡಿ ಹೋಗಿ. ಸರ್ ಇವಾಗ ಈ ವಿಚಾರದಲ್ಲಿ ನೀವು ಮಾಡಿದ್ದೀರಾ ಅಂದ್ರೆ ನಿಮ್ಮ ಬಗ್ಗೆ ಸಮಸ್ಯೆ ಇಲ್ಲ, ಅದೇ ಯಾವ ತರ ಕೆಲಸ ಆಗ್ಬಿಡುತ್ತೆ ಅಂದ್ರೆ ನಾವು ನಿಮ್ಗೊಂದು ಪತ್ರ ಕೊಟ್ವಿ, ಇವ್ರಿಗೆ ಹಾಗೆ CEO ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಹಾಕಿದೀವಿ. ಅದು ಬೇರೆ, ಅದು ಇಲ್ಲಿ ನಿಮ್ದು ಏನಾಗಿದೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಕ್ರಮ ವಹಿಸಿ ಅಂತ ಹಾಕಿದ್ದೀರಾ. ಇದಾದ ನಂತರ ಏನಾದ್ರು ಆಗಿದ್ರೆ ನಿರ್ಣಯನ ಮಾಡಿ ನಾವು ಕಳಿಸಿದ್ದಾರೆ. ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಇಲ್ಲಿ ನೋಡಿ ಅವರಿಗೆ ರಿಪೋರ್ಟ್ ಹಾಕಿದ್ದಾರೆ, ಅವರಿಗೆ ನೋಟಿಸ್ ಹಾಕಿದ್ದಾರೆ. ಉಲ್ಲೇಖ ಸಂಬಂಧಿಸಿದಂತೆ 31/1/26 ಫೇಸ್ಬುಕ್ ಲೈವ್ ಪೇಜ್ನಲ್ಲಿ ಶ್ರೀ ವಿಜಯ ರಾಘವ ಮರಾಠಿ ಅವರ ಖಾತೆಯಲ್ಲಿ ಪ್ರಕಟವಾದ ವಿಡಿಯೋ ತುಣುಕು ಸುವರ್ಣ ಪ್ರಕಾರ ರವಿ ಪೂಜಾರಿ ಎಂಬುವರ ಜಮೀನಿಗೆ ಸಂಬಂಧಿಸಿದ ಅರ್ಜಿಯನ್ನು ಟಪಾಲಿ ನೀಡುವಾಗ ಶ್ರೀ ವಿಜಯ ರಾಘವ ಮರಾಠಿ ಎಂಬುವರು ವಿಚಾರಿಸಿದ್ದು, ಸರ್ಕಾರಿ ಕೆಲಸದ ವೇಳೆ ಗ್ರಾಮ ಪಂಚಾಯತ್ ಕಚೇರಿ ಸಂಬಂಧಿಗಳ ಅರ್ಜಿಕರವನ್ನು ನೀಡಲು ತೆರಳುವುದಾಗಿ ತಮ್ಮ ಯಾವುದೇ ವಿವರಣೆ ಇಲ್ಲವೆಂದು ತಿಳಿದು ಸೂಕ್ತ ಶಿಸ್ತು ಕ್ರಮಕ್ಕೆ ಗ್ರಾಮ ಪಂಚಾಯತಿಗೆ ವರದಿ ಸಲ್ಲಿಸಲಾಗುವುದು ಅಂತ ನೋಟಿಸ್ ಕೊಟ್ಟರು ಪಂಚಾಯತಿಯಿಂದ. ಅದಕ್ಕೆ ಅವರು ನೋಟಿಸ್ ಹಾಕಿ ಕೊಟ್ಟಿದ್ದಾರೆ. ಉಲ್ಲೇಖದಂತೆ ತೆರಳುವ ವೇಳೆ ಬಜಗುಳಿಪೇಟೆಯಲ್ಲಿ ಗ್ರಾಮದ ನಿವಾಸಿ ರವಿ ಪೂಜಾರಿ ಗ್ರಾಮ ಪಂಚಾಯತ್ಗೆ ಅರ್ಜಿ ನೀಡಬೇಕು ತಿಳಿಸಿದ್ದು, ದೂರದ ಕಾರ್ಕಳಕ್ಕೆ ತೆರಳಿ ನೀಡಬೇಕಾಗಿತ್ತು ಎಂದು ತಿಳಿಸಿ ಸದರಿ ಅರ್ಜಿಯನ್ನು ಕನ್ನಡ ತಪ್ಪಿಸುತ್ತೀರಾ ಎಂದು ಕೇಳಿದಾಗ ನಾನು ಕಾರ್ಕಳಕ್ಕೆ ಹೊರಟಿರುವುದಾಗಿ ತಿಳಿಸಿರುವುದರಿಂದ ನನ್ನ ಈ ಅರ್ಜಿಯನ್ನು ಕಾರ್ಕಳ ತಾಲೂಕು ಕಚೇರಿಗೆ ನೀಡಿ ಸಹಕರಿಸುತ್ತೀರಾ ಎಂದು ಕೇಳಿದಾಗ ನಾನು ಸದುದ್ದೇಶದಿಂದ ಪಡೆದುಕೊಂಡು ಕಾರ್ಕಳ ಮೆಸ್ಕಾಂ ಕಚೇರಿ ಸಮೀಪದ ತಾಲೂಕು ಕಚೇರಿ ಟಪಾಲಿ ವಿಭಾಗದ ಅರ್ಜಿ ಇರುವಾಗ ನನಗೆ ಪರಿಚಯವಿಲ್ಲದ ಒಬ್ಬರು ಸಹಚರರೊಂದಿಗೆ ಕೂಡಿಕೊಂಡು ವಿಚಾರಿಸಿದ್ದು ನಾನು ಬಂದ ವಿಚಾರ ತಿಳಿಸಿದ್ದಾರೆ. ಮೆಸ್ಕಾಂ ಇಲ್ಲಿವರೆಗೂ ಕೂಡ ನೀಡಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿರುತ್ತೇನೆ. ಸೂಕ್ತ ನನಗೆ ಕೂಡ ಫೋನ್ ಕರೆ ತಿಳಿಸಿದ್ದು, ಸಣ್ಣ ವಿಚಾರದಲ್ಲಿ ನಾನು ಕಚೇರಿ ಅವಧಿಯಲ್ಲಿ ನಮ್ಮ ವಿದ್ಯುತ್ ಬಿಲ್ಲನ್ನು ಪಾವತಿಸಲು ತೆರಳಿದ್ದು, ಯಾವುದೇ ಕರ್ತವ್ಯ ಲೋಪಡಿಸಿರುವುದಿಲ್ಲ, ಯಾವುದೇ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ಅವರು ನೋಟಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇವರು ಕೂಡ ಯಾರು ಕನ್ಸರ್ನ್ಗೂ ಇವರು ಕೂಡ ಲೆಟರ್ ಹಾಕಿದ್ದಾರೆ. ನಾನು ದಿನಾಂಕ 31/26 ಮೊರಾರ ಗ್ರಾಮ ಪಂಚಾಯತ್ ಜವಾನ ಶೇಖರ ಕಾರ್ಕಳ ತಾಲೂಕು ಪಂಚಾಯತ್ ಕಚೇರಿ ತೆರಳುವ ಬಗ್ಗೆ ನನಗೆ ತಿಳಿದಿದ್ದು, ಈ ಬಗ್ಗೆ ನಾನು ಭೂಮಿಯ ಹದ್ದು ಬಗ್ಗೆ ಅರ್ಜಿಯನ್ನು ನೀಡಿರುತ್ತಾರೆ. ಈ ಬಗ್ಗೆ ಶೇಖರ್ ಅವರು ತಾಲೂಕು ಕಚೇರಿ ಅರ್ಜಿಯನ್ನು ತೆರಳಿದ್ದು, ಈ ಅರ್ಜಿಯನ್ನು ನಾನೇ ಶೇಖರ್ ಅವರಿಗೆ ನೀಡುತ್ತೇನೆ ಈ ಮೂಲಕ ತಮ್ಮಲ್ಲಿ ಕೇಳಿಕೊಡುತ್ತೇನೆ ಅಂತ ಅರ್ಜಿದಾರರು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಾಗ ನಾವೇನು ಮಾಡೋಕ್ಕಾಗತ್ತೆ? ಅವ್ರು ಕೊಟ್ಟಿದ್ದಾರೆ, ಅವ್ರು ಆದ್ಮೇಲೆ ಇವರು ಮಾನವೀಯತೆಯಿಂದ ಮಾಡಿದ್ದಾರೆ ಅಂತ ಪಿ ಡಿ ಓ ರಿಪೋರ್ಟ್ ಹಾಕಿದ್ದಾರೆ. ಈಗ ನಮ್ಗೆ ಏನಂದ್ರೆ ಈ ರೀತಿ ಮರು ಕಳಿಸ್ಬಾರ್ದು. ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ, ಅವ್ರಿಗೇನಾದ್ರು ಮಧ್ಯವರ್ತಿಯಾಗಿ ಇವರಿಂದ ತಗೊಂಡು ಮಾಡ್ತಾ ಇದ್ದಾರೆ, ಅದು ನಾನೇ ಬಿಡೋದಿಲ್ಲ. ಮಾತ್ರ ವಿತ್ ಡಾಕ್ಯುಮೆಂಟ್ ಕೊಡಿ, ನಾನೇ ಬಿಡೋದು. ಒಂದು ತಿಂಗಳಿಂದ ಅವರನ್ನು ಒಬ್ಸರ್ವ್ ಮಾಡ್ತೇನೆ. 2-3 ಸಲ ತಾಲೂಕು CC ಕ್ಯಾಮರಾ ಓಪನ್ ಮಾಡಿ ನೋಡಿ, ನಿಮ್ಗೆ ಅದು ಸುಳ್ಳು ಹೇಳುದಿಲ್ಲ. ಅಲ್ಲಿ ಓಪನ್ ಮಾಡಿ ತಾಲೂಕು ಕೇಳಿ ಅವರಾದ್ರೂ ಬರ್ತಾ ಇದ್ದಾರೆ ಅಂತ ಅವರೇನೋ ನಮಗೆ ರಿಪೋರ್ಟ್ ನೋಡಿ. ಅದನ್ನು ಹೆಂಗ್ಸು ಯಾರು ಸಾರಿ ಮೇಡಮ್ ಇದ್ದಾರಲ್ಲ, ಯಾರು ಅವ್ರು ಹೇಳಿದ್ದಾರೆ ಹಿಂದೆ ಬಂದಿದ್ದಾರೆ ಅಂತ ಹೇಳಿದ್ದು ವಿಡಿಯೋ ರೆಕಾರ್ಡ್ ಉಂಟು ನಮ್ಮಲ್ಲಿ. ಅದು ಸುಳ್ಳು ಹೇಳ್ತಾರೆ ಅವರಿಗೆ. ನಮಗೆ ತಾಲೂಕು ಆಫೀಸಿನ ಈ ತರ ಬಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಹಸೀಲ್ದಾರ್ಗೆ ಹೇಳಿ ಬಂದು ನಮಗೆ ಕಳಿಸಿ, ನಿಮ್ಮ ಸಿಬ್ಬಂದಿ ಈ ತರ ಬಂದು ಮಧ್ಯವರ್ತಿಯ ಕೆಲಸ ಮಾಡ್ತಿದ್ದಾರೆ ಅಂತ ಬಂದು ಈಗ ಹೇಳಿದ್ದೇವೆ. ಇದಿದೆ, ಇದೊಂದು ಡಾಕ್ಯುಮೆಂಟ್ ಒಂದು ಸೆಟ್ ಕೊಡಿ ಸರ್, ಪಂಚಾಯತ್ ತಗೊಳ್ಳಿ, ಇದನ್ನ ಹಾಕಿ ಈ ತರ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ, ಇಂಥ ವ್ಯಕ್ತಿ ಅಲ್ಲಿ ಬರ್ತಾ ಇದೆ. ಈಗ ಅವ್ರು ಹೇಳಿದ್ರಲ್ಲ, ಇದು ಗ್ರಾಮ ಪಂಚಾಯತ್ ಅರ್ಜಿದಾರರು ನಡ್ಕೊಂಡಿದ್ದಾರೆ. ಅದೇ ಇದು ಅದು ಇರ್ಲಿ ಬಿಡಿ, ಅರ್ಜಿದಾರ ವಿಷಯ ಅಲ್ಲ. ಆಯ್ತು. ಯಾಕಂದ್ರೆ ನಮ್ಗೆ ಇದೇನಾಗಿದೆ ಅಂತ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಅರ್ಜಿದಾರರಿಗೆ ಇದೇನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಕೆಲವರು ಬರ್ತಾರೆ, ಬಂದಾಗ ನಮ್ದು ನಾನೇ ನೋಡಿದ್ರೆ ಆಕ್ಚುಲಿ ನಾವು ಪಂಚಾಯತಿಗಳಲ್ಲಿ ಇದ್ದಾಗ ಕೆಲವರು ನಮ್ದು ಈ ತರದೊಂದಿದೆ ತಗೊಂಡೋಗಿ ಕೊಡಿ ಅಂತ ಬರ್ತಾರೆ, ಮಾನವೀಯತೆಯನ್ನು ತಗೊಂಡೋಗಿ ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಪರ್ಪಸ್ಲಿ ಯಾರು ಮಾಡ್ತಾ ಇದ್ದಾರೆ. ಇದನ್ನ ಅವರು ಅರ್ಜಿದಾರರನ್ನು ಇಟ್ಕೊಂಡು ಮಾಡಿಸಿದ್ದಾರೆ ಅಂದ್ರೆ ಪಾಪ ಇದು ಇವ್ರು ಮಾಡಿದ್ದಾರೆ,
ಮೇಲ್ನೋಟಕ್ಕಂತೂ ಅದು ಸತ್ಯ. ಅವ್ರು ಅಷ್ಟು proof ಮಾಡ್ಕೊಂಡಿದ್ದಾರೆ ಅದನ್ನ. ಪ್ರೂಫ್ ಅದನ್ನೇನ್ ಬೇಕು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ ಈಗ. ಈಗ ಕೇಳೋದೇ ದಾಖಲೆಗಳು, ಕೋರ್ಟ್ ಕೇಳೋದು ದಾಖಲೆ, ವ್ಯವಸ್ಥೆ ಕೇಳೋದು ದಾಖಲೆ. ಹೌದು. ಈಗ ದಾಖಲೆ ಸರಿ ಇದೆ, ಯಾರೇನೋ ಯಾರೇನು ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಆದ್ರೆ ಒಂದು ವಿಚಾರ ಸರ್, ಈ ರೀತಿಯಾಗಿ ಕಚೇರಿ ಸಮಯದಲ್ಲಿ ಯಾರೋ ಕೇಳಿದ್ರು ಮಾನವೀಯತೆ ಅಂತ, ಪಾಪ ಈಗ ಮಾನವೀಯತೆ ಅಂತ ಬಿಡೋಣ, ಇದು ಮಾಡಿಕೊಡುದು. ಖಂಡಿತ ಕೊಡಿ. ನಾವು ಅದನ್ನ ನಾವು ಅಲ್ಲಲ್ಲ, ನೀವು ಈಗ ಒಂದು ಸುತ್ತೋಲೆಯ ಓಡಿಸಿ, ಯಾವ್ದೇ ಆಗ್ಲಿ, ಮೊದಲೇ ಈಗ ಸಿಬ್ಬಂದಿಗಳಿಲ್ಲ, ಗ್ರೂಪ್ ಡಿ ಆಗ್ಲಿ, ಪಿಡಿಒ ಆಗ್ಲಿ, ಇನ್ನೊಬ್ಬ ಸೆಕ್ರೆಟರಿ ಆಗ್ಲಿ, ಕಚೇರಿಗಳ ಸಿಬ್ಬಂದಿ ಇಲ್ಲ. ಅವನು ಇದು ಕಟ್ಟಕ್ ಹೋದ್ನೋ, ಕರೆಂಟ್ ಬಿಲ್ ಕಟ್ಟಕ್ ಹೋದ, ಇನ್ನೊಂದು ಕಟ್ಟಕ್ ಹೋದ, ಬರ್ಬೇಕು. ಅದು ಬಿಟ್ಟು ಇನ್ನೊಂದು ಇಲಾಖೆಗೆ ಹೋಗೋದು, ಸಂಬಂಧ ಇಲ್ಲದೆ ಇರುವಂತ ಇಲಾಖೆಗಳಿಗೆ ಹೋಗಿ ವ್ಯವಹಾರ ಮಾಡೋದು ಇವ್ರದ್ದೇನಿದೆ? ಅದೇ ವ್ಯವಹಾರ ಮಾಡ್ತಾ ಇದ್ರೆ ಖಂಡಿತ ವ್ಯವಹಾರ ಅವ್ನು ಹೋಗೇ ಕೊಡ್ದು. ಈಗ ಅವ್ನಿಗೆ ಸಂಬಂಧ ಇದೆ. ಈಗ ಒಂದು ಯಾರಾದ್ರೂ ಒಂದು ಬೇಕಿಲ್ಲ ಸರ್, ಆ ಮಾನವೀಯತೆ ನೋಡಿ, ಮಾನವೀಯತೆ ಇಟ್ಕೊಂಡು ಅದು ಬೇಡ ಸರ್. ಅಯ್ಯೋ, ಆಗುತ್ತೆ ನಿಮಿಷ. ಅವನು ಸರ್ಕಾರಿ ನೌಕರ, ನೀವು ಅವ್ನು ನೋಡಿ, ಅವ ಸರ್ಕಾರಿ ಒಂದು- ನೌಕರ, ಕಚೇರಿ ಸಮಯದಲ್ಲಿ ಇದ್ದಾನೆ, ಕಚೇರಿ ಕೆಲಸ ಮಾಡಬೇಕು. ನೀವು ಕೊಟ್ಟಿರೋ ಕೆಲಸ ಏನೋ ಹೋಗಿ ಕರೆಂಟ್ ಬಿಲ್ ಕಟ್ಬಿಡ್ಬಾ ಅಂತ ಅಷ್ಟೇ ಮಾಡ್ಬೇಕು ಅವನು. ಇದನ್ನ ಯಾರ್ದು ಅವನು ಉಪಕಾರ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಕಚೇರಿಗೆ ಹೋದ್ರೆ ಮಧ್ಯಾಹ್ನ ತನಕ ಅದೇ ಕೆಲಸ ಮಾಡ್ತಾ ಕೂತ್ಕೊಳ್ತಾನೆ, ಇದಕ್ಕೊಂದು ಸೀಲ್ ಹಾಕಿ ಸಿಗ್ನೇಚರ್ ಹಾಕಿ ಅಂತ. ಅದೇ ಮಾಡ್ತಾ ಇದ್ರೆ ಖಂಡಿತ ಅದು ಬೇಡ. ಈ ತರ ಇದನ್ನು ಅಷ್ಟೇ ಈ ರೀತಿನೂ ಮಾಡ್ಕೊಡುದು ಅಂತ ನಾವು ಸುತ್ತಲೇ ಆಗ್ತೀವಿ. ಅಲ್ಲ ಸರಿ, ನೀವು ಮಾನವೀಯತೆ ಅಂತ ಹೇಳಿದ್ರಿ. ಬೆಳ್ಮಾಲ್ ಗ್ರಾಮದಲ್ಲಿ ಇದೇ ನಿಮ್ಮ ಗ್ರಾಮ ಪಂಚಾಯತಿ PDOಗೆ 5 ಮನೆ ತೆಗೆದ್ರು. ಆವಾಗ ನಿಮ್ಮ ಪಂಚಾಯತಿಗೆ ಮಾನವೀಯತೆ ಬರಲಿಲ್ಲ. ಯಾವಾಗ ಆಗಿದ್ದು? 2018ರಲ್ಲಿ. 18 ಎಷ್ಟಾಯ್ತು? 8 ವರ್ಷ ಆಯ್ತು. ಅವಾಗ ಏನಾಗಿತ್ತು ನಾನು ಹೇಗೆ ಹೇಳಿ? ಸರಿ, ಈಗ ಅದಕ್ಕೆ ಪೇಪರ್ನಲ್ಲಿ ಬಂದಿದೆ. ಸರ್ ಉಮೇಶ್ ಸರ್, ಅಲ್ಲ, ಆವಾಗ ಮಾನವೀಯತೆ ಇರ್ಲಿಲ್ಲ. ಆಗಿತ್ತು